ಹಲೋ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ ರಿಯಲ್ಮಿ 11 Pro Plus ಅನ್ಬಾಕ್ಸಿಂಗ್ ಮಾಡೋಣ ಅಂತ ಇವತ್ತು ತಂದಿದ್ದೀನಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗ ಆಲ್ರೆಡಿ Oppo Reno 8 Pro ಅನ್ನೋ ಒಂದು ಮೊಬೈಲ್ನ ಒಂದು ವರ್ಷದ ಹಿಂದೆ ಅನ್ಬಾಕ್ಸ್ ಮಾಡಿದ್ದೀನಿ. ಇದೊಂದು ಇವಾಗ ಹೊಸ ಫೋನು. ಓಕೆ, ಇವತ್ತು ಅನ್ಬಾಕ್ಸಿಂಗ್ ಇರುತ್ತೆ, ಕಂಪ್ಲೀಟ್ ರಿವ್ಯೂ ಎಲ್ಲ ಪೂರ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಇರುತ್ತೆ. ಓಕೆ, ನಾವು ತೆಗೆದ ತಕ್ಷಣ ನಮಗೊಂದು ಡೇ ಟು ಲೀಪ್ ಅಂತ ಈ ಒಂದು ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಏನಿದೆ ಆಮೇಲೆ ತೋರಿಸ್ತೀನಿ. ಇದಾದಮೇಲೆ ನೋಡಿದ ತಕ್ಷಣ ನಮಗೆ ಸಿಕ್ಕೋದೇನಪ್ಪ ಅಂದರೆ ಫೋನ್ ಸಿಗುತ್ತೆ. ಓಕೆ, ಫೋನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಕರು ಡಿಸ್ಪ್ಲೇ ಅದರಿಂದ ಲುಕ್ ಮಾತ್ರ ಸಖತ್ತಾಗಿ ಕಾಣುತ್ತೆ. ಓಕೆ, ಆನ್ ಮಾಡೋಣ. ಓಕೆ, ರಿಯಲ್ಮಿ ಇದು ಆನ್ ಆಯ್ತು ಇರಲಿ. ಇದಾದಮೇಲೆ ಫ್ರೆಂಡ್ಸ್, ನಮಗೆ ಒಂದು 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾಯಿದೆ ಇಲ್ಲಿ. ಓಕೆ, ಇಲ್ಲೇ ಬರ್ತಿದೆ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗು. ಇವರು ಹೇಳೋ ಪ್ರಕಾರ 26 ನಿಮಿಷದಲ್ಲಿ ನಮಗೆ ಈ ಒಂದು 0 to 100% ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಅದನ್ನು ಕೂಡ ಒಂದು ಸತಿ ಟೆಸ್ಟ್ ಮಾಡಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಓಕೆ, ಇದಾದಮೇಲೆ ಮೊಬೈಲ್ ಆನ್ ಆಗಿದೆ. ಆಲ್ರೆಡಿ ನಾನೆಲ್ಲ ಸೆಟಪ್ ಮಾಡಿದ್ದೀನಿ. ಸೆಟಪ್ ಮಾಡಿದ ತಕ್ಷಣ ಓಕೆ, ನೋಡ್ತಾ ಇರ್ಬೋದು ಈ ಲೆವೆಲ್ ಕಾಣುತ್ತೆ. ಫ್ರಂಟ್ ಮಾತ್ರ ಅಲ್ಟಿಮೇಟ್ ಲುಕ್ ಕಾಣುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಅಲ್ಟಿಮೇಟ್ ಆಗಿದೆ. ಒಂದು 20,000 ರೂಪಾಯಿ ಫೋನ್ ಅಂತ ಅನ್ಸೋದೇ ಇಲ್ಲ. ಯಾಕೆ ಅಂತಂದರೆ ಕರು ಡಿಸ್ಪ್ಲೇ ಅದರಿಂದ ಒಂದು 50,000 ಫೋನ್ ಲೆವೆಲ್ಗಿರುತ್ತೆ ಅನಿಸುತ್ತೆ. ಓಕೆ, ಬ್ಯಾಕು ಲೆದರಿ ಫಿನಿಶ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಬ್ಯಾಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾವುದೇ ಕವರ್ ಹಾಕೋ ಅವಶ್ಯಕತೆ ಇಲ್ಲ, ಆ ಲೆವೆಲ್ ಲುಕ್ ಇದೆ ಮಾತ್ರ. ಬ್ಯಾಕ್ ಕೂಡ ಇದನ್ನು ಸೈಡ್ಗೆ ಇಟ್ಟರೆ ಓಕೆ, ಇದೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗೆ ಏನೈತೆ ನೋಡೋಣ. ಈ ಬಾಕ್ಸ್ ಒಳಗೆ ಏನಪ್ಪ ಅಂತಂದರೆ ನಮಗೊಂದು ಸಿಮ್ ಎಜೆಕ್ಟ್ ಪಿನ್ ಸಿಗ್ತಾಯಿದೆ. ಅದು ಬಿಟ್ಟರೆ ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡು, ಒಂದು ಟ್ರಾನ್ಸ್ಪರೆಂಟ್ ಕವರ್ ಇದೆ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಟ್ರಾನ್ಸ್ಪರೆಂಟ್ ಕವರ್ ಹಾಕಿದ್ರು ಈ ಥರ ಕಾಣುತ್ತೆ ಫ್ರೆಂಡ್ಸ್. ಸೂಪರು ಹೇಳಬೇಕು ಅಂದರೆ. ಟ್ರಾನ್ಸ್ಪರೆಂಟ್ ಯಾವುದು ಟ್ರಾನ್ಸ್ಪರೆಂಟ್ ಹಾಕೋದು ಒಳ್ಳೆಯದು. ಆದರೆ ಕ್ಯಾಮ್ರಾಗೆ ಪ್ರೊಟೆಕ್ಷನ್ ಏನಿಲ್ಲ, ಮಡಗಿದಾಗ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಇದೆ. ಓಕೆ ಫ್ರೆಂಡ್ಸ್, ಇದು ನಾನು ಪರ್ಚೇಸ್ ಮಾಡಿದ್ದು 22,000ಕ್ಕೆ. ಇದು ಬಂದು Oppo Reno 8 Pro Plus 28,000 ಇದೆ. 28,000 ಬರುತ್ತೆ. 8GB 256GB ವೇರಿಯಂಟು ನಾನು ಪರ್ಚೇಸ್ ಮಾಡಿದ್ದು. ಇದರ ಕಂಪ್ಲೀಟ್ ನೆಕ್ಸ್ಟು ಎಲ್ಲ ರಿವ್ಯೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದೊಂದು ಕ್ವಿಕ್ ವಿಡಿಯೋ ಆಗಿತ್ತು, ಬರೀ ಅನ್ಬಾಕ್ಸಿಂಗ್ ಮಾತ್ರ. I hope you all enjoy. Thank you. Bye bye friends. Take care.